In progress. ಫಸ್ಟ್ ಆಫ್ ಆಲ್ ಇವಾಗ ನಿಮ್ಗೆ ಕೋಡಲ್ಲಿ ಈಗ ಏನ್ ಕ್ವಶನ್ ಕೇಳಿದೆ ಅದೇ ತರ ಕೇಳಿದೆ. ನೀನ್ ಯಾವತ್ತೂ HTML ಬರೆಯಂಗೆ ಇಲ್ಲ. ನೀನ್ ಇವಾಗ HTML ಮರ್ತೋಗಿದ್ದೀನಿ, ನೀನ್ ಬರ್ ಜಸ್ಟ್ ಜಾವಾ ಸ್ಕ್ರಿಪ್ಟ್ ಅಷ್ಟೇ ಅದ್ಬಿಟ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಈಗ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅವ್ನ್ ಕೇಳ್ದ, ಈಗ ಅವ್ನು ಏನ್ ಕೇಳ್ದ ಅವನು, ನಾನು ಕೇಳಿದ ಕ್ವಶನ್ ಏನು, ಒಂದು ಫಂಕ್ಷನ್ ಕ್ರಿಯೇಟ್ ಮಾಡು ಅಂತ ಹೇಳಿದೆ. ಸೊ ಫಸ್ಟ್ ಈ ತರ ಹೋಗ್ಬೇಕು, ಇಂಟರ್ವ್ಯೂ ಸ್ಕ್ರೀನ್ ಶೇರ್ ಮಾಡು ಅಂತ ಕೇಳ್ತಾನೆ. ಈ ತರ ಕೇಳ್ತಾನೆ, ನನ್ಗೆ ಇನ್ಪುಟ್ ಇದು ಕೊಡ್ತೀನಿ ನಾನು, ಸಂಗೀತ ಮತ್ತೆ ಏಜ್ ಅಂತ ಬರ್ಬೇಕು, ಔಟ್ಪುಟ್ ಅದ್ರ ಪ್ರಿಂಟ್ ಆಗ್ಬೇಕು ಅಂತ. ನೀನ್ HTML ಎಲ್ಲ ಬರ್ದ್ರೆ ಅಲ್ಲೇ ಹಾಕ್ತಾನೆ ನೀನು. ಫಸ್ಟ್ ನೀನ್ ಏನ್ ಮಾಡ್ಬೇಕು, .js ಫೈಲ್ ಕ್ರಿಯೇಟ್ ಮಾಡ್ಬೇಕು. ಬಿಕಾಸ್ ನಿನ್ಗೆ ಜಾವಾ ಸ್ಕ್ರಿಪ್ಟ್ ಬಿಟ್ರೆ ನಿನ್ಗೆ ಏನು ಗೊತ್ತಿಲ್ಲ ಅನ್ಕೋ. ಅವ್ನು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಜಾವಾ ಸ್ಕ್ರಿಪ್ಟ್ ಅಷ್ಟೇ ಗೊತ್ತಿರೋದು. ಸೊ ಫಸ್ಟ್ ಏನ್ ಮಾಡ್ಬೇಕು, ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕು. ಫಂಕ್ಷನ್ ನೇಮ್ ನಿಮ್ಗೆ ಇಷ್ಟ ಬಂದಂಗೆಲ್ಲ ಕೊಡಂಗಿಲ್ಲ, ಸಂಗೀತ ಹಂಗೆಲ್ಲ. ಈ ಫಂಕ್ಷನ್ ಏನ್ ಮಾಡ್ತಾ ಇದೆ, ಪ್ರಿಂಟ್ ಮಾಡ್ತಾ ಇದೆ. ಸೊ ಡಿಸ್ಪ್ಲೇ ಕಂಟೆಂಟ್. ಫಂಕ್ಷನ್ ಬರಿಬೇಕಾದ್ರೆ ಯಾವತ್ತೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಸ್ಮಾಲ್ ಇರಬೇಕು. ಡಿಸ್ಪ್ಲೇ ಮಿಕ್ಕಿದ ಏನಾದ್ರು ಬೇರೆ ವರ್ಡ್ಸ್ ಯೂಸ್ ಮಾಡ್ತೀಯ ಅಂದ್ರೆ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಬೇಕು, ಸಿ ಅಂತ, ಆಮೇಲೆ ತಿರೋ ಸ್ಮಾಲಿಗೆ ಬರಬೇಕು. ಇದನ್ನ ಕ್ಯಾಮಲ್ ಕೇಸ್ ಅಂತ ಕರೀತಾರೆ. ಏನಂದ್ರೆ ಕ್ಯಾಮಲ್ ಕೇಸ್ ಇಂದ ಫಂಕ್ಷನ್ ಬರ್ದೆ. ಈಗ ಫಂಕ್ಷನ್ ಕತೆ ಮುಗೀತು. ಅವನೇ ಹೇಳ್ದ 2 ಇನ್ಪುಟ್ ಕೊಡ್ತಾರೆ ಇದಕ್ಕೆ ಅಂತ ಹೇಳ್ದ. ಸರಿ, ಲೆಟ್ ಮೊದಲನೇ ಇನ್ಪುಟ್ ಏನ್ ಕೊಡ್ತಾರಂತೆ, ನೇಮ್ ಕೊಡ್ತಾರಂತೆ. ಈ ಹೆಸರುಗಳೆಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು ನೀವು, ನೇಮ್ ಅಂತ ನೀಟಿಗೆ ನೋಡಿ. ನಿನ್ನ ಬಿಡ್ಸ್ ಕೇಳ್ಬೇಡ್ದ, ನೋಡಿದ ತಕ್ಷಣ ಅರ್ಥ ಆಗ್ಬೇಕು. ನೇಮ್ ಲೆಸ್ಟ್ ಅಸ್ಯೂಮ್ ಸಂಗೀತ ಅಂತ ಕೊಡ್ತಾರೆ. ನೆಕ್ಸ್ಟ್ ಲೆಟ್ ಇನ್ನೊಂದ್ ಏನ್ ಕೊಡ್ತಾರಂತೆ, ಏಜ್ ಕೊಡ್ತಾರಂತೆ. ಅಸ್ಯೂಮ್ 25. ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಏನ್ ಹೇಳ್ತಿದಾರೆ, ಈ ಫಂಕ್ಷನ್ ಬರ್ದಿದ್ಯಲ್ಲ ಅದಕ್ಕೆ 2 ಇನ್ಪುಟ್ ಕೊಡ್ಬೇಕು. ಇಲ್ಲಿ ಕೊಟ್ಟಿರ್ಲಿಲ್ಲ ನಿಮಗೆ. ನೇಮ್ ಕಮ ಇನ್ನೊಂದಿದೆ ಏಜ್. ಓಕೆನಾ. ನೆಕ್ಸ್ಟ್ ಇದೇನ್ ರಿಟರ್ನ್ ಮಾಡ್ಬೇಕು, ಫಸ್ಟ್ ಇದೇನ್ ಮಾಡ್ಬೇಕಂತ ಪ್ರಿಂಟ್ ಮಾಡ್ಬೇಕು ಏನಾದ್ರು ಒಂದು. ಅವನೇನ್ ನಿನ್ಗೆ HTML ಪೇಜ್ ಪ್ರಿಂಟ್ ಮಾಡು ಅಂತ ಹೇಳಿಲ್ಲ, ಇದನ್ನ ಟರ್ಮಿನಲ್ ಅಂತ ಕರಿತೀವಿ ನಾವು. ಇಲ್ಲಿ ಪ್ರಿಂಟ್ ಮಾಡಿ ತೋರ್ಸು ಅಂತ ಹೇಳಿದ್ದು. ಫಸ್ಟ್ ಏನ್ ಪ್ರಿಂಟ್ ಮಾಡ್ಬೇಕು ಅದನ್ನ ಒಂದು ಡಬ್ಬಕ್ ಸ್ಟೋರ್ ಮಾಡ್ಕೊಳೋದು. ಲೆಟ್ ಏನೋ ಏನ್ ಮಾಡ್ತಾ ಇದೀಯ, ಪ್ರಿಂಟ್ ಮಾಡ್ತಾ ಇದೀಯ, PRINT ಪ್ರಿಂಟಬಲ್. ಇಷ್ಟ ಮಂದಿ ವರ್ಡ್ ಬರಿ ಬಂದಿದೆ, ನೀನು ಇಷ್ಟ ಅವ್ರಿಗೆ ಅರ್ಥ ಆಗ್ಬೇಕು. ಪ್ರಿಂಟಬಲ್ ಸೆಂಟೆನ್ಸ್ ಇಲ್ಲ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಅಂತ ಬರೀಲಿ. ಲೆಟ್ ಎಕ್ಸ್ಪೆಕ್ಟೆಡ್ ಸೆಂಟೆನ್ಸ್. ಈ ತರ ಎಲ್ಲ ವರ್ಡ್ಸ್ ಯೂಸ್ ಮಾಡುತ್ತೆ. ಸುಮ್ನೆ ಏನೋ ಬರ್ಬೋದು, ABCD ಎಲ್ಲ ಬರೆಯಂಗಿಲ್ಲ. ಬರ್ದಾ ಏನ್ ಬೇಕಂತೆ, ನೇಮ್ ಬೇಕಂತೆ. ನೇಮ್ ಏನಾಗೋದಕ್ಕೆ ಸಂಗೀತ ಆಗುತ್ತೆ. ಸಂಗೀತ ಈಸ್ ಈಗ ಏಜ್. ರೆಡಿ ಆಯ್ತು, ಇದಿಷ್ಟು ರೆಡಿ ಆಯ್ತು. ಇದನ್ನ ಪ್ರಿಂಟ್ ಮಾಡ್ಬೇಕಂತ ಅವನೀಗ. ಫಸ್ಟ್ ಪ್ರಿಂಟ್ ಮಾಡಿ ಇಷ್ಟು ಬರ್ದೆ. ಈಗ ಇಷ್ಟು ಬರ್ದ್ಬಿಟ್ಟು ನೀವು ಇವಾಗ ರನ್ ಮಾಡೋದು ಹೆಂಗೆ, ಈ ಫೈಲ್ನ ಹೆಂಗ್ ರನ್ ಮಾಡ್ತಾರೆ ಇದನ್ನ, ಈ ಫೈಲ್ನ ಸೇವ್ ಮಾಡ್ಬೇಕು. ಫಸ್ಟ್ ಕ್ಯಾಪ್ನ ಇಟ್ಕೋ. ಸೇವ್ ಮಾಡಿದಾಗ ಈ ತರ ಬರುತ್ತೆ. ಇನ್ ಸೇವ್ ಮಾಡಿಲ್ಲ ಅಂದ್ರೆ ಇನ್ ಮೇಲ್ಗಡೆ ಈ ತರ ತೋರಿಸುತ್ತೆ. ಸೇವ್ ಮಾಡಿದ್ರೆ ಅದು ಹೋಗುತ್ತೆ. ಯಾಕೆ ಸೇವ್ ಮಾಡಿದ್ಯಾ, ಇದನ್ನ ರನ್ ಮಾಡೋದು ಹೆಂಗೆ. ಕರ್ಮ ಯಾವತ್ತೇ ಜಾವಾ ಸ್ಕ್ರಿಪ್ಟ್ ನ ರನ್ ಮಾಡ್ಬೇಕು ಅಂದ್ರೂ ಓಕೆ ಒಂದು ಕೋಡ್ ಬರ್ದೆ ಅಂದ್ರೆ, ಇವಾಗ ನೀನ್ ಇಲ್ಲಿ ಲೆಟ್ ಅಂತ ಬರ್ದಿದ್ಯಾ, ಈ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅದು ಕಂಪ್ಯೂಟರ್ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಮಾತ್ರ. ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಬೈನರಿ ಲ್ಯಾಂಗ್ವೇಜ್ ಹೆಂಗ್ ಬರ್ದಿರ್ತಾರೆ ಅಂದ್ರೆ ಬರೀ 1 0 1 0 ಬರ್ದಿರ್ತಾರೆ. ಹಿಂಗೆ ಅಂದ್ರೆ ಈ ಲೆಟ್ ಅಂದ್ರೆ ಅದಕ್ಕೆ ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ, ನೀನ್ ಲೆಟ್ ಅಂತ ಬರ್ದಿದ್ಯಾ, ಹಿಂದೆ ಕಡೆ ಅದೇನ್ ಬರ್ಕೊಳುತ್ತೆ ಅಂದ್ರೆ ಲೆಟ್ ಜಾಗದಲ್ಲಿ ಈ ತರ ಬರ್ಕೊಳುತ್ತೆ. ಅವಾಗ ಅದಕ್ಕೆ ಅರ್ಥ ಆಗುತ್ತೆ. ಸೊ ಈ ಕೆಲಸ ಯಾರು ಮಾಡ್ತಾರೆ, ಲೆಟ್ ನ ಬೈನರಿ ಲ್ಯಾಂಗ್ವೇಜ್ ಯಾವನ್ ಕನ್ವರ್ಟ್ ಮಾಡ್ತಾನೆ ಅವನ್ನ ಕಂಪೈಲರ್ ಅಂತ ಕರೀತಾರೆ. ಕಂಪೈಲರ್ ಇಲ್ಲ ಇಂಟರ್ಪ್ರಿಟರ್ ಅಂತ ಕರೀತಾರೆ. ಅವನ ಕೆಲಸ ಮಾಡ್ತಾನೆ. ಇವಾಗ ನಾನು ಫಸ್ಟ್ ಇದನ್ನ ಕನ್ವರ್ಟ್ ಮಾಡ್ಬೇಕು. ಈಗ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾನು ಕಂಪ್ಯೂಟರ್ಗೆ ಹೇಳ್ಬೇಕು. ಹೆಂಗ್ ಹೇಳ್ಬೇಕು ಅಂದ್ರೆ ಒಂದು ಕಂಪೈಲರ್ ಬೇಕು, ಇಲ್ಲ ಇಂಟರ್ಪ್ರಿಟರ್ ಬೇಕು. ಅದೇನೆ Node.js, ನೋಡ್ ಅಂತ. ನಿನ್ ಸಿಸ್ಟಮ್ ಅಲ್ಲಿ ಅವಾಗ ನೋಡ್ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆಗಿ ಅಂದ್ರೆ ಇನ್ಸ್ಟಾಲ್ ಮಾಡ್ಬೇಕಾಗಿದೆ. ಹೆಂಗ್ ಇನ್ಸ್ಟಾಲ್ ಮಾಡ್ತಿದ್ದೆ ಅಂದ್ರೆ ವೆಬ್ಸೈಟ್ ಹೋಗಿ ಇನ್ಸ್ಟಾಲ್ ನೋಡ್ ಅಂತ ಕೊಟ್ಟು ಮಾಡ್ತಿದ್ದೆ. ಈ ಇನ್ಸ್ಟಾಲ್ ಆಗಿರೋದ್ರಿಂದ ಏನ್ ಮಾಡಬೇಕು, ನೋಡ್ ಯಾವ ಫೈಲ್ ನ ನೀನು ಕನ್ವರ್ಟ್ ಮಾಡಬೇಕು ಈ ಲ್ಯಾಂಗ್ವೇಜ್ ಇಂದ ಬೈನರಿ ಲ್ಯಾಂಗ್ವೇಜ್ಗೆ, ಅದು 1.js. ಎಂಟರ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ಏನು ಪ್ರಿಂಟ್ ಆಗಿಲ್ಲ. ಏನಕ್ಕೆ, ಬಿಕಾಸ್ ನೀನು ಪ್ರಿಂಟ್ ಮಾಡ್ತಿಲ್ಲ. ನಾನು ಬರೆದಿರೋ ಕರೆಕ್ಟ್ ಅಂತ ಚೆಕ್ ಮಾಡಕ್ಕೆ ಪ್ರಿಂಟ್ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದೀನಿ ಅನ್ನಕ್ಕೆ ಕನ್ಸೋಲ್ ಡಾಟ್ ಪ್ರಿಂಟ್ ಮಾಡ್ತೀನಿ. ಕನ್ಸೋಲ್ ಡಾಟ್ ಲಾಗ್
ಸುಮ್ಮನೆ ಏನೋ ಒಂದು ಅಂತ ಪ್ರಿಂಟ್ ಮಾಡ್ತೀನಿ. ವರ್ಕ್ ಆಗ್ತದೆಯಾ ಅಂತ ಸೇವ್ ಮಾಡಬೇಕು. ಇಲ್ಲಿ ಬಂದು ಪ್ರತಿ ಸತಿ ಟೈಪ್ ಮಾಡೋದ್ ಬೇಕಾಗಿಲ್ಲ, ಅಪ್ಪರ್ ಆರ್ ಯೂಸ್ ಮಾಡು, ಬಂತು ಅಂತ. ಸೊ ವರ್ಕ್ ಆಗ್ತಿದೆ. ಇವಾಗ ನಾನು ಕೋಡಿಗೆ ಬರದ, ಅವನೇನು ಕ್ವಶನ್ ಏನ್ ಕೇಳಿದ್ ನನಗೆ, ಇದು ಪ್ರಿಂಟ್ ಆಗ್ಬೇಕು, ಬಟ್ ಏನು ಪ್ರಿಂಟ್ ಆಗ್ತಿಲ್ಲ ನನಗೀಗ ಇದು, ಬಿಕಾಸ್ ನಾನು ಪ್ರಿಂಟೇ ಮಾಡ್ತಿಲ್ಲ ಅದನ್ನ. ಕರೆಕ್ಟಾ? ಸೊ ಇವಾಗ ಫಂಕ್ಷನ್ ಬರ್ದಿದೆ, ಬಟ್ ಯಾರು ಕರ್ದಿಲ್ಲ, ಅವನ್ನ ಕರಿಬೇಕು ನಾನೀಗ. ಏನೇನ್ ಪಾಸ್ ಮಾಡ್ಬೇಕು? ನೇಮು, ಏಜು. ಇಲ್ಲೇನಿದೆ ನೇಮು ಪಾಸ್ ಮಾಡ್ತೀನಿ, ಕಾಮ, ಏಜ್ ಪಾಸ್ ಮಾಡ್ತೀನಿ. ಇವಾಗ ಏನಾಗುತ್ತೆ, ನೇಮ್ ಇಸ್ ಡಿಪ್ರಿಕೇಟೆಡ್. ಸುಮ್ಮನೆ ತೋರಿಸ್ತಾ ಇದೆ. ಓಕೆ, ಇವಾಗ ಏನಾಗುತ್ತೆ, ಕೋಡ್ ಇಲ್ಲಿಗೆ ಬರುತ್ತೆ, 1 ಬರುತ್ತೆ, 2 ಬರುತ್ತೆ, ಲೈನ್ ನಂಬರ್ 3 ಬರುತ್ತೆ, 5 ಹೋಗುತ್ತೆ, 6 ಹೋಗಲ್ಲ ಅದು. ಯಾಕೆಂದ್ರೆ ಫಂಕ್ಷನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ, ಫಂಕ್ಷನ್ ಅಂತ ನೋಡಿದ ತಕ್ಷಣ ಅದೇನ್ ಮಾಡುತ್ತೆ, ಹಿಂಗ್ ಕಾಪಿ ಮಾಡ್ಕೊಂಡು ತಗೊಂಡೋಗಿ ಸೈಡ್ ಅಲ್ಲಿ ಕುಣ್ಸಿರುತ್ತೆ, ಒಳಗ್ ಹೋಗಲ್ಲ, ಫಂಕ್ಷನ್ ಒಳಗೆ ಹೋಗಲ್ಲ. ನೆಕ್ಸ್ಟ್ ಲೈನ್ ನಂಬರ್ 10 ಬರುತ್ತೆ, ಇವಾಗ ಆ ಫಂಕ್ಷನ್ ಕರಿಯುತ್ತೆ, ಇಲ್ಲಿ ಕೂತಿರ್ತಾನಲ್ಲ ಅವ್ನ, ಅಲ್ಲಿ ಹೋಗ್ಬಿಟ್ಟು ಕರಿ ಒಳಗಿರೋದ್ನ ಅಂತ. ಇವಾಗ ಲೈನ್ ನಂಬರ್ 6 ಬರುತ್ತೆ, ಇದು ಬರೆಯುತ್ತೆ, ಇದು ಪ್ರಿಂಟ್ ಆಗುತ್ತಾ ನೋಡೋದ. ಸೇವ್ ಮಾಡ್ಬೇಕು. ಇವಾಗ್ಲೂ ಪ್ರಿಂಟ್ ಆಗ್ತಿಲ್ಲ. ಏನ್ ತಪ್ಪು ಮಾಡಿದೀವಿ ಹಂಗಂದ್ರೆ, ನಾವಿಲ್ಲಿ ಕನ್ಸೋಲ್ ಡಾಟ್ ಲಾಗೆ ಬರ್ದಿಲ್ಲ, ಅದಕ್ಕೇನೆ ಪ್ರಿಂಟ್ ಆಗ್ತಿಲ್ಲ. ಸರಿ, ಇವಾಗ ಇಲ್ಲಿ ಬರುತ್ತಲ್ಲ, ಅದನ್ನ ಒಂದು ವೇರಿಯಬಲ್ ಸ್ಟೋರ್ ಮಾಡ್ಕೊಳ್ಳೋದು, ಲೆಟ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಇಸ್ ಈಕ್ವಲ್ ಟು ಇದು, ಆ ಫಂಕ್ಷನ್ ಏನ್ ಕೊಡುತ್ತೆ ಅದನ್ನ ಈ ಡಬ್ದ ಸ್ಟೋರ್ ಮಾಡ್ಕೊಂಡು ಇವಾಗ ಪ್ರಿಂಟ್ ಮಾಡಕ್ ಟ್ರೈ ಮಾಡೋದು. ಇದು ಇವಾಗ ವರ್ಕ್ ಆಗ್ಬೇಕು ತಾನೆ? ಆದ್ರೂ ಬರೀ ಏನು ಅನ್ಡಿಫೈನ್ಡ್ ಅಂತ ಬರ್ತಿದೆ, ಏನ್ ತಪ್ಪು ಮಾಡಿದೀವಿ ಅಂದ್ರೆ, ಈ ತರ ಕಲಿಬೇಕು. ನಾನು ಬೇಕು ಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡ್ತಾ ಇರೋದು, ನನಗೆ ಬರುತ್ತೆ, ನನಗೆ ಹೇಳ್ಕೊಂಡು ಕೂಡ ಮಾಡ್ತಾ ಇರೋದು. ಏನ ಪ್ರಿಂಟ್ ಮಾಡ್ಬೇಕಂದ್ರೆ ಇನ್ನೇನ್ ಬರೀತಾರ, ಕನ್ಸೋಲ್ ಲಾಗ್ ಹಾಕ್ಬಿಟ್ಟು ಇದನ್ನ ಫಂಕ್ಷನ್ ಅದ್ರೊಳಗಡೆ ಹಾಕ್ಬೇಕು. ಫಂಕ್ಷನ್ ಬರ್ದಿರೋದು ಕರೆಕ್ಟೇನೆ. ಏನಕ್ಕೆ ಅನ್ಡಿಫೈನ್ಡ್ ಬರ್ತಾ ಇದೆ ಅಂದ್ರೆ, ಈ ಫಂಕ್ಷನ್ ಬಂತದು, ಯಾವತ್ತು ಹಿಂಗ್ ಥಿಂಕ್ ಮಾಡ್ಬೇಕು ನಿಮ್ ಮೈಂಡ್ ಅಲ್ಲಿ, ಡಿಬಕ್ ಮಾಡ್ಬೇಕಾದ್ರೆ ಸುಮ್ಮನೆ ನೋಡಿ ಏನೋ ಬಾಯಿಗೆ ಬಂದಂಗೆ ಹೇಳಂಗಲ್ಲ. ಈ ಫಂಕ್ಷನ್ ಇದೆ, ಫಂಕ್ಷನ್ ಒಳಗೋಯ್ತು, ಈ ಲೈನ್ ಎಕ್ಸಿಕ್ಯೂಟ್ ಆಯ್ತು, ಈ ಲೈನ್ ಎಕ್ಸಿಕ್ಯೂಟ್ ಆಗ್ಬಿಟ್ಟು ಏನ್ ಮಾಡುತ್ತೆ, ಅದು ಆಚೆ ಬರುತ್ತೆ. ಏನಾದ್ರೂ ರಿಟರ್ನ್ ಮಾಡ್ತಾ ಇದೆಯಾ ಅಲ್ಲಿ, ನೀನ್ ನೆನ್ನೆಯಿಂದ ಎಷ್ಟೊತ್ತಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀನ್ ರಿಟರ್ನ್ ಯೂಸ್ ಮಾಡ್ದೇವ್ರು ಆಗುತ್ತೆ ಅಂತ ತಾನೆ. ರಿಟರ್ನ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಹೆಂಗ್ ಅಲ್ಲಿಗೆ ಬರುತ್ತೆ? ಏಯ್ ತಲೆ ಇದೆಯಾ ಲೋಫರ್? ರಿಟರ್ನ್ ಇಲ್ಲಿ ಏನ್ ಬಂದಿರುತ್ತೆ ಅದನ್ನ ರಿಟರ್ನ್ ಮಾಡ್ತೀಯಾ. ಇವಾಗ ಏನಾಗುತ್ತೆ, ಈ ಲೈನಿಗೆ ಬರುತ್ತೆ, ನೆಕ್ಸ್ಟ್ ಇದಿಷ್ಟು ಅಳಿಸ್ಬಿಟ್ಟು ಏನ್ ಮಾಡುತ್ತದು, ಎಕ್ಸ್ಪೆಕ್ಟೆಡ್ ಸೆಂಟೆನ್ಸ್ ಇದ್ರೊಳಗೆ ಈ ಡಬ್ದಲ್ಲಿ ಕೂತ್ಕೊಳುತ್ತೆ. ಇವಾಗ ಪ್ರಿಂಟ್ ಮಾಡಿದ್ರೆ ವರ್ಕ್ ಆಗ್ಬೇಕು. ಇದು ಫಂಕ್ಷನ್, ಇದು ಕೋಡ್ ಹಿಂಗ್ ಬರೆಯೋದು. ಇವಾಗ ನೆಕ್ಸ್ಟ್ ಏನಾದ್ರು ನಾವು ಭರತ್ ಮಾಡೋದ್ರೆ ಜಸ್ಟ್ ಇದು ಚೇಂಜ್ ಮಾಡ್ತೀನಿ ಅಷ್ಟೇ ನಾನು, ಭರತ್ ವರ್ಕ್ ಆಗುತ್ತೆ. ಈಗ ಕೇಳಿದೇನು ಕ್ವಶನ್, ಇನ್ಪುಟ್ ಕೊಡ್ತೀನಿ ನಾನು ಡೈನಮಿಕ್ ಆಗಿ 2 ಇನ್ಪುಟ್, ಅದು ಪ್ರಿಂಟ್ ಆಗ್ಬೇಕು, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬಂತು. ಇವಾಗ ಡಿಫ್ರೆಂಟ್ ಸಿನಾರಿಯೋಸ್ ಹೇಳ್ಕೊಂಡು ಹೋಗ್ತೀನಿ, ಇದ್ರಲ್ಲಿ ಕಲಿಯೋದು ಬೇಜಾನಿದೆ. ಮೊದಲನೇ ಕ್ವಶನ್, ಮೊದಲನೇ ಸಿನಾರಿಯೋ ನೀನ್ ಮಾಡಿದ್ದಲ್ಲ, ನೇಮು ಇದು ನೀನ್ ಪಾಸೇ ಮಾಡಿರ್ಲಿಲ್ಲ ಇಲ್ಲಿ, ಆದ್ರೂ ಅದು ಎರರ್ ತೋರಿಸ್ತಾ ಇರ್ಲಿಲ್ಲ, ನಿಮಗೆ ವರ್ಕ್ ಆಗ್ತಿತ್ತು. ಕರೆಕ್ಟಾ? ಇವಾಗ ಇಲ್ಲೂ ನಾನು ನೇಮ್ ಪಾಸ್ ಮಾಡಲ್ಲ, ಸೇವ್ ಮಾಡಿದೆ, ಆದ್ರೂ ವರ್ಕ್ ಆಯ್ತು. ಹೆಂಗೆ? ಬಿಕಾಸ್ ಇದೇ ಮ್ಯಾಟರ್ ಆಗೋದು, ಗ್ಲೋಬಲ್ ಸ್ಕೋಪ್, ಲೋಕಲ್ ಸ್ಕೋಪ್ ಅಂತ. ಈ ನೇಮ್ ಅನ್ನೋದು ಮೇಲ್ಗಡೆ ಫುಲ್ ಟಾಪ್ ಅಲ್ಲಿ ಅವನೇ, ಅದ್ರ ಮಕ್ಕಳು ಕೆಳಗೆ ಯಾರಿರ್ತಾವ ಅವ್ರಿಗೆಲ್ಲರಿಗೂ ಕಾಣಿಸ್ತಾನ ಅವನು. ಸೊ ಈ ಫಂಕ್ಷನ್ ಒಳಗೂ ಅವ್ನು ಕಾಣಿಸ್ತಿದ್ದಾನೆ. ಸೊ ಅವ್ನು ಫಸ್ಟ್ ಏನ್ ಮಾಡ್ತಾನೆ, ನೇಮ್ ಅನ್ನೋನು ಈ ಫಂಕ್ಷನ್ ಒಳಗೆ ಹುಡುಕ್ತಾನೆ, ಇದ್ರೊಳಗೆ ಎಲ್ಲಾದ್ರೂ ನೇಮ್ ಅಂತ ಇದೆಯಾ ಅಂತ ಹುಡುಕ್ತಾನೆ, ಇಲ್ಲ. ಪ್ಯಾರಾಮೀಟರ್ ಅಲ್ಲಿ ಇದೆಯಾ, ಇಲ್ಲ. ಆಮೇಲೆ ಮೇಲಕ್ಕೆ ಹೋಗಿ ನೋಡ್ತಾನೆ, ಕರೆಕ್ಟ್ ಅಲ್ಲಿದೆ, ಸೊ ಅಲ್ಲಿಂದ ಕನ್ಸ್ಯೂಮ್ ಮಾಡ್ತಾನೆ. ಆಯ್ತಾ? ನೇಮ್ನ ಅಲ್ಲಿ ನೋಡು, ನಾನು ನೋಡಾಕ್ಬಿಡ್ತೀನಿ ನೇಮು. ನೆಕ್ಸ್ಟ್ ಏಜ್ 2 ಬರುತ್ತೆ, ಅವಾಗ
ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನೀನ್ ಪಾಸ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅದು. ಸೊ ಅದ್ ನೆಸೆಸಿಟಿ ಇಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊಬೇಕು. ಗ್ಲೋಬಲ್ ಸ್ಕೋಪ್, ಲೋಕಲ್ ಸ್ಕೋಪ್ ಏನಕ್ಕೆ ವರ್ಕ್ ಆಯ್ತು ಅಂತ. ನೀವು ಅವಾಗ ಸುಮ್ಮನೆ ಏನೋ ಒಂದು ವರ್ಕ್ ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಕ್ವಶನ್ ಇಂಟರ್ವ್ಯೂ ಇದನ್ನೇ ಕೇಳ್ತಾ ಇದ್ದು, ಏನಕ್ಕೆ ವರ್ಕ್ ಆಯ್ತು ಅದು, ಹೆಂಗ್ ವರ್ಕ್ ಆಯ್ತು ಅಂತ. ಸೊ ಏನಕ್ಕೆ ವರ್ಕ್ ಆಯ್ತು, ಗ್ಲೋಬಲ್ ಸ್ಕೋಪ್ ಅಲ್ಲಿ ಇತ್ತು, ಆಚೆ ಕಡೆ ಇತ್ತು, ಆದ್ರಿಂದ ವರ್ಕ್ ಆಯ್ತು. ಒಳಗಿದ್ರೆ ವರ್ಕ್ ಆಗ್ತಾ ಇರಲ್ಲ, ಫಾರ್ ಎಕ್ಸಾಂಪಲ್. ಆಮೇಲೆ ಇನ್ನೊಂದು, ಇವಾಗ ಈ ಫಂಕ್ಷನ್ಗೆ ಇಲ್ಲಿ ನೇಮ್ ಅಂತಾನೆ ಬರಿಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಈ ತರ ಬರಿತೀನಿ, ನೇಮ್ 2 ಅಂತ ಬರಿತೀನಿ, ಇಲ್ಲಿ ಏಜ್ 2 ಅಂತ ಬರಿತೀನಿ. ಇಲ್ಲಿ ಏನ್ ಬರ್ದಿರ್ತೀನಿ ಅದನ್ನೇ ಬರಿಬೇಕು ಇಲ್ಲಿ, ಬಿಕಾಸ್ ಈ ಫಂಕ್ಷನ್ ಒಳಗಿರೋನ್ಗೆ ಅರ್ಥ ಆಗ್ಬೇಕಲ್ಲ. ನೇಮ್ 2 ಏಜ್ 2 ಈಗ ವರ್ಕ್ ಆಗುತ್ತಾ? ವೇರಿಯಬಲ್ ಡಿಕ್ಲೇರ್ ವೇರಿಯಬಲ್ ವ್ಯಾಲ್ಯೂಸ್ ಡಿಕ್ಲೇರ್ ಮಾಡಿದ್ರೆ ವರ್ಕ್ ಆಯ್ತು. ಹೆಂಗೆ? ಹೆಂಗೆ? ಈ ಲೈನ್ ಫಸ್ಟ್ ಲೈನ್ ನಂಬರ್ 1 ಬಂತು, 2 ಬಂತು, 3 ಬಂತು, 5 ಬಂತು. 5 ಬಂದ್ಬಿಟ್ಟು ಏನ್ ಮಾಡುತ್ತೆ, ಫಂಕ್ಷನ್ ಇದು ಫಂಕ್ಷನ್ ಅಂತ ಗೊತ್ತಾಗಿದ ತಕ್ಷಣ ತಗೊಂಡೋಗಿ ಸೈಡ್ಗೆ ಹಾಕುತ್ತೆ, ಒಳಗೆ ಏನಿದೆ ಅಂತಾನು ನೋಡಲ್ಲ ಅದು. ನೆಕ್ಸ್ಟ್ ಲೈನ್ ನಂಬರ್ 10 ಬಂತು, ಈ ಫಂಕ್ಷನ್ ಇದೆಯಾ ಅಂತ ಹುಡುಕುತ್ತೆ, ಇದೆ ಆ ಕಡೆ ಎಲ್ಲೋ ಇದಾನೆ ಅಂತ ಗೊತ್ತಾದಾಗ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಅದಕ್ಕೆ ಮ್ಯಾಚ್ ಮಾಡುತ್ತೆ. ಅದಕ್ಕೆ ನಾನು ನಂತರನೇ ನೇಮ್ ಇರ್ಬೇಕು ಅಂತ ಏನಿಲ್ಲ. ಇಲ್ಲಿ ಏನಿರ್ತೀಯಾ, ಇಲ್ಲಿ ಏನ್ ಕೊಟ್ಟಿರ್ತೀಯಾ, ಈ ಜಾಗದಲ್ಲಿ ಏನಿದೆ ಈಗ, ಆ ಜಾಗದಲ್ಲಿ VHSH ಅಂತ ಇದೆ, ಅದ್ರೊಳಗೆ ಏನಿರುತ್ತೆ ಅದು ತಗೊಂಡೋಗಿ ಆ ಡಬ್ಬಕ್ಕೆ ತುಂಬಿಸುತ್ತೆ. ನೇಮ್ 2 ಅಂತ ಇನ್ನೊಂದು ಡಬ್ಬ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಏನಿದೆ ಏಜ್ 25 ಇದೆ, 25 ಅನ್ನೋದು ಏಜ್ 2 ಅನ್ನೋ ಡಬ್ಬದಲ್ಲಿ ಕೂತ್ಕೊಂಡಿರುತ್ತೆ. ಇದು ನೇಮ್ 2 ಮಾಡು. ಯಾವ್ದನ್ನ? ಇದು ನೇಮ್ 2, ಇದು 2 ಮಾಡೋದು. ಇದು ನೇಮ್ 2 ಮಾಡಿದ್ರೆ ನೇಮ್ 2 ಅನ್ನೋದು ಇಲ್ವೇ ಇಲ್ವಲ್ಲ ಅವಾಗ. ಹಾ, ಇವಾಗ ಇದಕ್ಕೆ ಪ್ರಿಂಟ್ ಆಯ್ತು ಇವಾಗ. ಸೊ ಇವಾಗ ನೇಮ್ 2 ಜಾಗದಲ್ಲಿ ಅದಿರುತ್ತೆ, ಏನೋ ನಿನ್ನ ಹೆಸರು ಇರುತ್ತೆ, ಇಲ್ಲಿರುತ್ತೆ. ಸೊ ಪ್ರಿಂಟ್ ಮಾಡುತ್ತೆ, ರಿಟರ್ನ್ ಮಾಡಿದ್ರೆ ವರ್ಕ್ ಆಗುತ್ತೆ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನೀನೇನಾದ್ರು ಇಲ್ಲಿ ಈಗ ನೇಮ್ 2 ಅನ್ನೋದು ಇಲ್ಲಿ ಮಾತ್ರ ಇರುತ್ತೆ, ಕರೆಕ್ಟಾ? ಇಲ್ಲೆಲ್ಲಾದ್ರೂ ನೀನ್ ಟ್ರೈ ಮಾಡಿದ್ರೆ ಆಕ್ಸೆಸ್ ಮಾಡಕ್ಕೆ, ಅದನ್ನ ಪ್ರಿಂಟ್ ಮಾಡಕ್ ಟ್ರೈ ಮಾಡಿದ್ರೆ ಬರಲ್ಲ ಅದು. ಬಿಕಾಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, console.log ಔಟ್ಸೈಡ್ ಅಂತ ಬರೀತೀನಿ. ಔಟ್ಸೈಡ್ ಬರಿಬೇಕಾದ್ರೆ ಈ ತರ ಏನಾದ್ರು ಪ್ರಿಂಟ್ ಮಾಡ್ಬೇಕು ಅಂದ್ರೆ ಕಾಮ ಅಂತ ಬರಿಬೇಕು. ಇಲ್ಲೇನಿದೆ, ನೇಮ್ ಇದೆ, ಅದನ್ನ ಪ್ರಿಂಟ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದೇ ಲೈನ್ ನ ತಗೊಂಡೋಗಿ ಇಲ್ಲಿ ಬರೀತೀನಿ, ನೇಮ್ 2 ಬರುತ್ತಾ ಅಂತ ನೋಡೋದು. ಇದು ನೇಮ್ 2, ಇದು ನೇಮ್ ಆಗಿರ್ಬೇಕು. ಅದೇ console.log ನ ತಗೊಂಡೋಗಿ ಒಳಗ್ ಬರೀತೀನಿ, ಇನ್ಸೈಡ್. ಇದೇ console.log ತಗೊಂಡೋಗಿ ನೇಮ್ ಅಂತಾನು ಬರಿತೀನಿ ಇನ್ಸೈಡ್. ಇವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ತರ ನೀನ್ ಕಲಿಬೇಕಾದ್ರೆ ಕ್ಯೂರಿಯಾಸಿಟಿ ಇಟ್ಕೊಂಡು ಏನಾಗುತ್ತೆ ಅಂತ ನೀನ್ ಮಾಡ್ಬೇಕು. ಅಲ್ಲಿ ಬರ್ದಿರೋ ಅಷ್ಟು ಹೋದ್ರೆ ನಿನ್ ಜನರಲ್ ಉದ್ದಾರ ಆಗಲ್ಲ. ಏನ್ ಎರರ್ ಬಂತು, ಈಗ ಫಿಕ್ಸ್ ಮಾಡ್ಬೇಕು. ನಿಮ್ಗೆ ನೇಮ್ 2 ಇಸ್ ನಾನ್ ಡಿಫೈನ್ಡ್. ಫಸ್ಟ್ ಏನ್ ಪ್ರಿಂಟ್ ಆಗಿದೆ, console.log ಔಟ್ಸೈಡ್ ನೇಮ್ ಇಸ್ ನೇಮ್ 2. ಔಟ್ಸೈಡ್ ನೇಮ್ 2 ಅಲ್ಲದಲ್ಲ, ಔಟ್ಸೈಡ್ ನೇಮ್ 2 ಎಲ್ಲಿದೆ ಅದು? ಇಲ್ಲಿದೆ. ಇರೋ ನಿಮಿಷ ಫಸ್ಟ್ ಕ್ಲಿಯರ್ ಮಾಡೋ, ಕ್ಲಿಯರ್ ಆಗುತ್ತೆ. ಫಸ್ಟ್ ಏನ್ ಪ್ರಿಂಟ್ ಆಗಿದೆ, ಐ ಪ್ರಿಂಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಏನ್ ಪ್ರಿಂಟ್ ಆಗಿದೆ, ಔಟ್ಸೈಡ್ ನೇಮ್ ಇಲ್ಲಿಗೆ ಬಂತು. ಔಟ್ಸೈಡ್ ನೇಮ್ ಏನಿದೆ, ನೇಮು ಅದು ಪ್ರಿಂಟ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಫಂಕ್ಷನ್ ತಗೊಂಡೋಗಿ ಎಲ್ಲ ಕೂಡ ಸುರಿರ್ತೀಯಾ, ಸೊ ಅದ್ರೊಳಗೆ ಏನು ಬರಲ್ಲ. ನೆಕ್ಸ್ಟ್ ಲೈನ್ ನಂಬರ್ 11 ಬರುತ್ತೆ, ಔಟ್ಸೈಡ್ ನೇಮ್ 2 ಅನ್ನೋದನ್ನ ಹುಡ್ಕಕ್ ಸ್ಟಾರ್ಟ್ ಮಾಡುತ್ತದೆ, ಎಲ್ಲಾರು ಐತಾ ಅಂತ. ಎಲ್ಲೂ ಇಲ್ಲ. ಅದಕ್ಕೆ ನೇಮ್ 2 ಇಸ್ ನಾಟ್ ಡಿಫೈನ್ಡ್, ನನಗೆ ಎರರ್ ಬಂತು, ನಾನು ಮುಂದಕ್ಕೆ ಹೋಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ಏನ್ ಮಾಡೋದ, ಕಮೆಂಟ್ ಮಾಡೋದ. ಸೊ ಇದು ಎರರ್ ಬಂತು. ನೆಕ್ಸ್ಟ್ ಇವಾಗ ವರ್ಕ್ ಆಯ್ತು. ಇವಾಗ ಪ್ರಿಂಟ್ ಮಾಡು. ಫಸ್ಟ್ ಐ ಬಂತು, ಆಮೇಲೆ ಔಟ್ಸೈಡ್ ನೇಮ್ ಬಂತು, ನೆಕ್ಸ್ಟ್ ಈ ಫಂಕ್ಷನ್ಗೆ ಹೋಯ್ತು. ನೆಕ್ಸ್ಟ್ ಆ ಫಂಕ್ಷನ್ ಎಲ್ಲೋ ಒಂದ್ ಕಡೆ ಕೂತಿತ್ತು, ಒಳಗ್ ಬಂತು. ಏನ್ ಪ್ರಿಂಟ್ ಮಾಡಿದ್ಯಾ, ಇನ್ಸೈಡ್ ನೇಮ್ ನೇಮ್ ಅನ್ನೋದು ಆಚೆ ಕಡೆ, ಇದು ಏನೋ ಆಚೆ ಕಡೆ ಇರೋದು, ಬಟ್ ಒಳಗಡೆ ಕರಿಯಕ್ ಟ್ರೈ ಮಾಡ್ತಾ ಇದೆಯಾ, ಆದ್ರೂ ಪ್ರಿಂಟ್ ಆಗ್ತಾ ಇದೆ. ಸೊ ಇಟ್ ಶೋಸ್ ನಾನು ಎಲ್ಲರಿಗೂ ಕಾಣಿಸ್ತಾ ಇದೀನಿ ನಾನು. ಅದೇ ನೇಮ್ 2 ಅನ್ನೋದನ್ನ ಒಳಗಡೆ ಪ್ರಿಂಟ್ ಮಾಡ್ತಾ ಇದೆಯಾ, ಪ್ರಿಂಟ್ ಆಗ್ತಾ ಇದೆ.
ಇದೇ ಲೈನ್ ನೀನು ಆಚೆ ಕಡೆ ಪ್ರಿಂಟ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ಬಿಕಾಸ್ ನೇಮ್ ಟು ಅನ್ನೋದು ಲೋಕಲ್ ಸ್ಕೋಪ್, ಅದಕ್ಕೆ ಮಾತ್ರ ಕಾಣಿಸ್ತಾ ಇದೆ. ನೇಮ್ ಅನ್ನೋದು ಗ್ಲೋಬಲ್ ಆಗಿದೆ ಈಗ, ಬಿಕಾಸ್ ಪೇರೆಂಟ್ ಒಳಗೆ ಬರ್ದಿದ್ಯಾ, ಸೊ ಎಲ್ಲರಿಗೂ ಕಾಣಿಸ್ತಾ ಇದೆ. ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು, ಇದು ಮೇನ್. ಇದು ಇಷ್ಟ ಆಯ್ತು, ಇದು ವರ್ಕ್ ಆಯ್ತು ಹಿಂಗ. ಇವಾಗ ನೆಕ್ಸ್ಟ್, ಇವಾಗ ಆಸ್ ಎ ಬಿಗಿನರ್ ನಿನ್ಗೆ ಇವಾಗ ಕಲಿಬೇಕಾದ್ರೆ ನೀನ್ ಏನ್ ಮಾಡ್ತೀಯ ಅಂದ್ರೆ, ಇದು ಅರ್ಥ, ಈ ಕೋಡ್ ಹೆಂಗ್ ವರ್ಕ್ ಆಗ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇಲ್ಲಿ ನೋಡಿಲ್ಲ ಡಿಬಗ್ಗರ್ ಹಾಕು, ಹಿಂಗ್ ಎಲ್ ಬೇಕಲ್ಲ ಹಾಕೋ. ಇಲ್ಲಿಗೆ ಬಾ, ಈ ಬ್ಲೂ ಪಾಯಿಂಟ್ ಕ್ಲಿಕ್ ಮಾಡು. ಇವಾಗ ಲೈನ್ ಬೈ ಲೈನ್ ತೋರಿಸೋದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಓಕೆ, ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಹೆಂಗ್ ಹಿಂದೆಗಡೆ ವರ್ಕ್ ಆಗ್ತಾ ಇದೆ ಅಂತ. ನೋಡಿ, ಇಲ್ಲಿ ಲೋಕಲ್ ಅಂತ ಒಂದಿದ್ಯಾ, ಗ್ಲೋಬಲ್ ಅಂತ ಒಂದಿದೆ, ಎರಡಿರುತ್ತೆ. ಇದ್ರೊಳಗೆ ಮೊದಲೇ ಏನೇನೋ ತುಂಬ್ಕೊಂಡಿರುತ್ತೆ, ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಫಸ್ಟ್ ಈ ಲೈನಿಗೆ ಬರುತ್ತೆ, ಕನ್ಸೋಲ್ ಡಾಟ್ ಲಾಗ್ ಆಯ್ ಅಂತ ಪ್ರಿಂಟ್ ಆಗ್ಬೇಕೀಗ. ನೋಡ್ತಾ ಇರ್ಬೇಕು ಹಂಗೇನೆ ಕನ್ಸೋಲ್ ಕೂಡ. ರಿಸ್ಯೂಮ್ ಮಾಡಕ್ಕೆ ಇಲ್ಲಿ ಬರುತ್ತೆ ಬಟನ್, ಇದು ಇಲ್ಲಿರುತ್ತೆ ನೋಡು ಬಟನ್, ಲೈನ್ ಬೈ ಲೈನ್ ಕ್ಲಿಕ್ ಮಾಡಿದೆ ಆಯ್ತಾ. ಈಗ ಆಯ್ ಅಂತ ಇಲ್ಲೆಲ್ಲ ಪ್ರಿಂಟ್ಸ್ ಇರುತ್ತೆ. ಇಲ್ಲಿ ನೋಡ್ಬೇಕು, ಡಿಬಗರ್ ನೋಡ್ಬೇಕಾಗ, ಡಿಬಗ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಬೇಕು, ಆಯ್ ಅಂತ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಲೈನಿಗೆ ಬಂತು, ನೇಮ್ ಅಂತ ಒಂದು ಡಬಾಂಗ್ ಕ್ರಿಯೇಟ್ ಮಾಡ್ಬೇಕು. ಎಲ್ಲಿ ಕ್ರಿಯೇಟ್ ಮಾಡ್ಬೇಕು ಅದು, ಇಲ್ಲಿ ಕ್ರಿಯೇಟ್ ಮಾಡಿದೆ ನೋಡು, ನೇಮ್ ಅಂತ ಒಂದು ಕ್ರಿಯೇಟ್ ಮಾಡಿದೆ. ಈಗ ಏನಾಗಿದೆ, ಅನ್ಡಿಫೈನ್ಡ್ ಆಗಿದೆ, ಬಿಕಾಸ್ ಯಾರು ಇನ್ನೂ ತುಂಬಿ ಈ ಲೈನ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ಆ ಲೈನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಲ್ಲ, ಬಂದಿದ್ದೀನಿ ಅಷ್ಟೇ ನಾನು. ಈ ಲೈನ್ ಕಂಪ್ಲೀಟ್ ಆದ್ಮೇಲೆ ಆ ಡಬ್ದೊಳಗೆ ಈ ನೇಮ್ ಬಂದು ಕೂತಿರ್ಬೇಕು. ಕರೆಕ್ಟಾ? ಚೆಕ್ ಮಾಡೋದ, ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಲೈನ್ ಮುಗೀತು ಅಂತ ಹಿಂಗ್ ಅಮ್ಕೋದ್ರೆ ನೆಕ್ಸ್ಟ್ ಲೈನ್ ಹೋಗ್ತೀನಿ. ನೆಕ್ಸ್ಟ್ ಲೈನ್ ಹೋದೆ, ಇವಾಗ ನೋಡು ಡಬ್ದಲ್ಲಿ ಬಂದು ಕುತ್ಕೊಂತದ್ದು. ಕರೆಕ್ಟಾ? ಈ ಡಬ್ದಲ್ಲಿ ಇದು ಕುತ್ಕೊಂಡಿದೆ. ಬಟ್ ಏಜ್ ಅನ್ನೋದು ಇನ್ನೂ ಹಂಗೆ ಇದೆ ನೋಡು. ಈಗ ನೆಕ್ಸ್ಟ್ ಲೈನ್ ಇಲ್ಲ ಡಿಬಗರ್ ಹಾಕಿರ್ತೀನಿ, 25 ಬಂದು ಕುತ್ಕೊಂತು. ಸೊ ಏಜ್ 25 ಇದೆ, ನೇಮ್ ಇದೆ. ನೆಕ್ಸ್ಟ್ ಇವಾಗ ನೋಡ್ತಾ ಇರೋ ಫಂಕ್ಷನ್ ಅನ್ನೋದಿದೆ, ಇಲ್ಲಿ ಬರುತ್ತೆ. ಕಂಟಿನ್ಯೂ ಗೊತ್ತಾಗಲ್ಲ, ಒಂದು ನಿಮಿಷ ಸ್ಟಾಪ್ ಮಾಡೋಣ, ಕನ್ಫ್ಯೂಸ್ ಆಗೋದು. ಇದು ನೋಡು ಹಿಂಗ್ ರನ್ ಮಾಡೋದಂದ್ರೆ ನೋಡಿ, ನೋಡ್ಕೊ ಹಿಂಗ್ ಬರೀ ಎಲ್ಲೆಲ್ಲಿ ಬೇಕಲ್ಲಿ ಬ್ರೇಕ್ ಪಾಯಿಂಟ್ ಹಾಕೋ, ಇದ್ರ ಮೇಲೆ ಕ್ಲಿಕ್ ಮಾಡಷ್ಟೇ. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡು. ನೇಮ್ ಅನ್ನೋದು ಇದು ಎಕ್ಸಿಕ್ಯೂಟ್ ಆಗಿದ ತಕ್ಷಣನೇ ಅದು ಬಂದಿರುತ್ತೆ. ಏಜ್ ಅನ್ನೋದು 25 ಆಗಿದೆ. ನೆಕ್ಸ್ಟ್ ಫಂಕ್ಷನ್ ಬರುತ್ತೆ, ಬಟ್ ಒಳಗಡೆ ಹೋಗಕ್ ಚಾನ್ಸೇ ಇಲ್ಲ. ಅದು ನೋಡ್ಬೇಕಾದ್ರೆ ನೋಡು, ಅದ್ರೊಳಗೆ ಹೋಗೋದೇ ಇಲ್ಲ. ಫಂಕ್ಷನ್ ಅಂತ ಎಲ್ಲೋ ಒಂದು ಕ್ರಿಯೇಟ್ ಮಾಡಿ ಎಸ್ಬಿಟ್ಟಿರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಡಿಸ್ಪ್ಲೇ ಕಂಟೆಂಟ್ ಅಂತ ಒಂದು ಫಂಕ್ಷನ್ ನಿನ್ನೇಮಾ ಬರ್ಕೊಂತು, ಅದ್ರೊಳಗಡೆ ಏನೇನೋ ಕೋಡ್ ಬರ್ದಿದೆ. ಬಟ್ ಅದ್ರೊಳಗಡೆ ಏನಿದೆ ಅಂತ ನಾನು ಏನು ತಲೆನೇ ಕೆಡ್ಸ್ಕೊಳಲ್ಲ, ಬಟ್ ಆ ಫಂಕ್ಷನ್ ಇದೆ ಅಂತ ಬರ್ದಿಕ್ಕಿರ್ತೀನಿ ಇಲ್ಲಿ. ಕ್ಲೀನ್ ಆಗಿ ಅರ್ಥ ಮಾಡ್ಕೊ. ಇವಾಗ ಈ ಲೈನಿಗೆ ಬಂತಾ, ಡಿಸ್ಪ್ಲೇ ಕಂಟೆಂಟ್ ಅಂತ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ ಇಲ್ಲಿ ಕೂದಿದೆ, ಅಲ್ಲಿ ಕರಿಬೇಕು. ಅದಕ್ಕೆ ಏನೇನು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇಲ್ಲಿ ಓವರ್ ಮಾಡು, ಇದ್ರ ಮೇಲೆ ಮಾಡು, ಅಲ್ಲೇ ಗೊತ್ತಾಗ್ಬಿಡುತ್ತೆ. ನೇಮ್ ಅನ್ನೋದೇನೋ VH ಇದೆ, ಏಜ್ ಅನ್ನೋದು 25 ಇದೆ. ಅದೋಗಿ ಇವಾಗ ಇಲ್ಲಿ ಬರುತ್ತೆ, ಕಾಯ್ತಾ ಇರ್ಬೇಕಾರೆ ಇಲ್ಲಿ ಡಿಬರ್ ಹಾಕಿದೀನಿ. ನೆಕ್ಸ್ಟ್ ಈ ಲೈನ್ಗೆ ಹೋಗಲ್ಲ, ಲೈನ್ ನಂಬರ್ 13 ಹೋಗಲ್ಲ ಅದು, ಬಿಕಾಸ್ ಇದನ್ನ ಕರ್ದೇ ಹೋಗ್ಬೇಕು ಮುಂದಕ್ಕೆ. ನೋಡು ಒಳಗೆ ಬಂತು. ನೇಮ್ ಟು ಅನ್ನೋ ಜಾಗದಲ್ಲಿ ಇಲ್ಲಿ ಏನ್ ಪಾಸ್ ಮಾಡಿದೆ ಅದು ಬಂದಿದೆ ನೋಡು. ನೇಮ್ ಅನ್ನೋದು ಅದು ಬಂತು, ಏಜ್ 2 ಜಾಗದಲ್ಲಿ ಅದಿರುತ್ತೆ. ನೆಕ್ಸ್ಟ್ ಕನ್ಸೋಲ್ ಡಾಟ್ ಲಾಗ್ ನೇಮ್ ಪ್ರಿಂಟ್ ಮಾಡ್ತಾ ಇದೆಯಾ, ನೇಮ್ ಎಲ್ಲಿದೆ ಇವಾಗ ನೋಡು, ಇಲ್ಲಿ ಗ್ಲೋಬಲ್, ಇಲ್ಲಿ ನೋಡ್ಕೊ, ಇಲ್ಲಿ ಏಜ್ 2 ಲೋಕಲ್ ಸ್ಕೋಪಿಗೆ ಬಂತು, ನೇಮ್ 2 ಲೋಕಲ್ ಸ್ಕೋಪಿಗೆ ಬಂತು. ನೇಮು ಏಜ್ ಇದ್ದಿದ್ದು ಅವಾಗ್ಲೇ ಎಲ್ಲಿತ್ತು, ಲೋಕಲ್ ಅದಿತ್ತು, ಇವಾಗ ಗ್ಲೋಬಲ್ಗೆ ಹೋಗಿರುತ್ತೆ. ತೋರಿಸ್ತೀನಿ ಬೇಕಾರೆ. ಏನಂದ್ರೆ ನೇಮ್ ಅಂತಾನೆ MN ಹೋಗ್ಬೇಕು. ನಿಮ್ಮಲ್ಲಿದೆ ಕ್ಲೋಸರ್ ಅಲ್ಲಿ. ಸೊ ಅರ್ಥ ಆಯ್ತಾನೆ. ಇವಾಗ ಲೋಕಲ್ ಅಲ್ಲಿ ಇದೀವಿ ನಾವು. ಆ ಲೋಕಲ್ ಒಳಗೆ ಏನೇನಿದೆ, ಲೋಕಲ್ ಯಾವ ಲೋಕಲ್ ಅಲ್ಲೇ ಬರೀತಾವ ನೋಡು. ಡಿಸ್ಪ್ಲೇ ಕಂಟೆಂಟ್ ಅಂತ ಒಂದು ಫಂಕ್ಷನ್ ಐತಲ್ಲ, ಅದ್ರೊಳಗೆ ಲೋಕಲ್ ಅಲ್ಲಿರೋ ವೇರಿಯಬಲ್ ಏಜ್ 2 ಮತ್ತೆ
ನೇಮ್ ಟು ಮತ್ತೆ ಎಕ್ಸ್ಪೆಕ್ಟೆಡ್ ಸೆಂಟೆನ್ಸ್ ಅಂತ ಒಂದಿದೆ, ಅದು ಅನ್ಡಿಫೈನ್ಡ್ ಆಗಿದೆ, ಇನ್ನೂ ಏನು ತುಂಬಿಲ್ಲ ನಾನು. ಈಗ ಕನ್ಸೋಲ್ ಡಾಟ್ ಲಾಗ್ ನೋಡಿ ಪ್ರಿಂಟ್ ಆಯ್ತು. ಇನ್ಸೈಡ್ ನೇಮ್ ಇಸ್ ಅದು. ನೆಕ್ಸ್ಟ್ ನೇಮ್ ಟು ಜಾಗದಲ್ಲಿ ಏನಿದೆ ನೋಡ್ಬೇಕು, ಹಿಂಗ್ ಓವರ್ ಮಾಡು, ಪ್ರಿಂಟ್ ಮಾಡು, ಬಂತು. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಸೆಂಟೆನ್ಸ್ ಏನಾಗಿದೆ ನೋಡಿ, ಈಗ ಬಂದಿದೆ. ಅದನ್ನ ಇವಾಗ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿದ್ರೆ ತಿರ್ಗಾ ಕಂಟ್ರೋಲ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಬಿಕಾಸ್ ಅದ್ರ ಕೆಲಸ ಮುಗೀತು. ಅದು ರಿಟರ್ನ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಈಗ ಬಂತು, ಇಲ್ಲಿಗೆ ಬಂದ್ಬಿಟ್ಟು ಲೈನಿಂಗ್ ಬಂತು. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿದೆ, ಈಗ ಪ್ರಿಂಟ್ ಮಾಡಿದ್ರೆ ಮುಗೀತು, ಡಿಬಗರ್ ಮುಗೀತು ಕತೆ, ಪ್ರಿಂಟ್ ಆಯ್ತು, ಇಲ್ಲಿ ಮುಗೀತು. ಇದು ಡಿಬಗರ್ ಹಿಂಗ್ ಯೂಸ್ ಮಾಡ್ಬೇಕು, ಇದು ಕಲಿಯೋಕೆ ವೆರಿ ಹೆಲ್ಪ್ಫುಲ್. ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಯ್ತು, ಹಿಂಗ್ ವರ್ಕ್ ಆಗುತ್ತೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ. ಅರ್ಥ ಆಯ್ತಾನೆ? ಅಕಸ್ಮಾತ್ ನಾನು ಡಿಬಗರ್ ಯೂಸ್ ಮಾಡಲ್ಲ, ಬೇಗ ಬೇಗ ಮುಗಿಬೇಕು ಅಂದ್ರೆ ಕನ್ಸೋಲ್ ಡಾಟ್ ಲಾಗ್ ಯೂಸ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿನ್ ಡೌಟ್ ಇದೆ, ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ, ನೇಮಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಕನ್ಸೋಲ್ ಡಾಟ್ ಲಾಗ್ ಪ್ರಿಂಟ್ ಮಾಡೋದ್ನ. ಕನ್ಸೋಲ್ ಡಾಟ್ ಲಾಗ್ ಅಲ್ಲಿ ಏನಿರುತ್ತೆ ವೇರಿಯೇಬಲ್ ನೇಮು ಬರ್ಕೋ, ಪ್ರಿಂಟ್ ಮಾಡು, ಸೇವ್ ಮಾಡು. ಸೇವ್ ಮಾಡೋದ್ ಮರಿಬೇಡ, ಅದೇ ತಪ್ಪು ಮಾಡೋದು ನಂಗೆ ಗೊತ್ತು. ಪ್ರಿಂಟ್ ಆಯ್ತದ, ಬಟ್ ನಿಂಗೆ ಗೊತ್ತಾಗ್ತಿಲ್ಲ. ಅವಾಗ ಏನ್ ಮಾಡೋದು, ಮುಂದೆ ಕಡೆ ಏನೋ ಒಂದು ಸಿಂಬಲ್ ಕೊಡು, ಅದೇ ಪ್ರಿಂಟ್ ಆಗಿರೋದು ಅಂತ ಗೊತ್ತಾಗಕ್ಕೆ. ನೀನ್ ಯಾವಾಗ್ಲೂ ಈ ತರ ಕೊಡು, ಲೈನ್ ನಂಬರ್ನ ಹಿಂಗ್ ಬರಿ, ಸುಮ್ಮನೆ ಏನೋ ಬರಿ. ಲೈನ್ ನಂಬರ್ ಎಷ್ಟಿದು, 3ನೇದು. ಲೈನ್ ನಂಬರ್ 3ನೇದ ಪ್ರಿಂಟ್ ಮಾಡಿದೀನಿ, ಪಕ್ಕದಲ್ಲಿ ಕಾಮ ಹಾಕ್ಬೇಕು ಅಂತ ಹೇಳಿದೀನಿ, ಗ್ಯಾಪ್ನ ಇರಲಿ. ಬಿಕಾಸ್ ಸ್ಟ್ರಿಂಗ್ ಆದ್ಮೇಲೆ ಏನೋ ಒಂದು ವೇರಿಯೇಬಲ್ ಕೊಡ್ತಾ ಇದೀನಿ, ಕಾಮ ಹಾಕ್ಬೇಕು. ಲೈನ್ ನಂಬರ್ 3 ಅಲ್ಲಿ ಏನಿದೆ ಅದು ಪ್ರಿಂಟ್ ಆಗಿದೆ. ಈ ತರ ಡಿಬಗ್ ಮಾಡ್ಕೊಂಡು ಕಲ್ತ್ಕೊಬೇಕು. ಇಷ್ಟು ಕಂಟೆಂಟ್ಸ್ ಕಲ್ತಿದ್ಯಾ, ಈಗ ಫಂಕ್ಷನ್ಸ್ ಇದೆ, ಏನ್ ಮಾಡ್ಬೇಕು, ಹೆಂಗ್ ಪಾಸ್ ಮಾಡ್ಬೇಕು ಎಲ್ಲ ಗೊತ್ತಾಗಿದೆ. ಇದು ಒಂದು ಸಿಂಪಲ್ ಫಂಕ್ಷನ್ ಹೇಳ್ಕೊಂಡು ಕೊಟ್ಟಿರೋದು ನಾನು ಎಷ್ಟೇ ನಿಮಗೆ. ಇದು ರೆಕಾರ್ಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡಿರೋ.